ಇಮ್ಯಾಜಿನೇಷನ್ ಚೆನ್ನಾಗಿ ಡೆವಲಪ್ ಆಗುತ್ತೆ. ಈಗಲೂ ಅದಿತಿ ದಿಸ್ ಇಸ್ ದ ಫಸ್ಟ್ ಬಾಕ್ಸ್ ಕಂಪ್ಲೀಟ್. ದಿಸ್ ಇಸ್ ಅದ್ರ ಏನೇನು ಹೆಲ್ಪ್ ಆಗುತ್ತೆ ಅಂತಾನು ನಾನು ನಿಮ್ಗೆ ಹೇಳಿದ್ರೆ ನೀವು ಟಾಯ್ಸ್ನ ಬೈ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ. ಕ್ಯೂಟ್ ಆಗಿರೋದೆಲ್ಲ ಇದೆ. ಪಿಗ್ಗಿ ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಕ್ಯೂಟ್ ಆಗಿದೆ. ಸೊ ದಿಸ್ ಇಸ್ ಒನ್. ಗಾಡ್ ಬ್ಲೆಸ್ ಯು. ಅದಾದ್ಮೇಲೆ 9 ತಿಂಗಳಿಂದ ಮಕ್ಕಳು ಕ್ರಾಲಿಂಗ್ ಎಲ್ಲ ಶುರು ಮಾಡ್ತಾರಲ್ಲ, ಎಲ್ಲ ಟಾಯ್ಸ್ನು ನಾನು 2 ಬಾಕ್ಸ್ಗೆ ಡಂಪ್ ಮಾಡಿದ್ದೀನಿ. ಅದಿತಿಗೆ ಇದನ್ನು ತೋರಿಸ್ಬೇಕಂತೆ ನಾನು. ಇದು ಹಲೋ ಎವ್ರಿಬಡಿ, ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತು ನಾನು ಅದಿತಿ ಹತ್ರ ಇರುವಂತಹ ಎಲ್ಲ ಟಾಯ್ಸ್ ಬಗ್ಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಎಲ್ಲ ಟಾಯ್ಸ್ನು ನಾನು 2 ಬಾಕ್ಸ್ಗೆ ಡಂಪ್ ಮಾಡಿದ್ದೀನಿ. ಅದಿತಿಗೆ ಟಾಯ್ ರೊಟೇಷನಲ್ಲಿ ಯಾವ ದಿನಕ್ಕೆ ಯಾವ್ದು ಕೊಡಬೇಕು ಅಂತ ನಾನು ಅದಿತಿಗೆ ಅದರಿಂದ ತೆಗೆದು ಪ್ರತಿದಿನ ಒಂದೊಂದು ಟಾಯ್ಸ್ ಅಂತ ಕೊಡ್ತಿದ್ದೀನಿ. ನೀವಿಲ್ಲಿ ನೋಡ್ಬೋದು ಅದಿತಿಯ ದಿಸ್ ಇಸ್ ದ ಫಸ್ಟ್ ಬಾಕ್ಸ್ ಕಂಪ್ಲೀಟ್. ದಿಸ್ ಇಸ್ 90 ಲೀಟರ್ ಬಾಕ್ಸಲ್ಲಿ ನಾನು ಫಿಲ್ ಮಾಡಿ ಇಟ್ಟಿದ್ದೀನಿ. ಸೊ ಒಂದೊಂದನ್ನೇ ನಿಮಗೆ ನಾನು ಇವಾಗ ತೋರಿಸ್ತಾ ಹೋಗ್ತೀನಿ. ಇದನ್ನು ಯಾವ ರೀತಿ ಯೂಸ್ ಮಾಡ್ತೀನಿ ಆ್ಯಂಡ್ ಏನೇನು ಟಾಯ್ಸ್ ಇದೆ ಅಂತ ನಿಮಗೆ ಒಂದೊಂದನ್ನೇ ತೋರಿಸ್ತಾ ಹೋಗ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಎಸ್, ಸೊ ಮೊದಲಿಗೆ ನಾನು ಡಂಪ್ ಮಾಡಿ ಇಟ್ಟಿರೋದ್ರಿಂದ ಯಾವ್ದ್ಯಾವ್ದು ಮೊದಲಿಗೆ ಸಿಗುತ್ತೆ ಅದನ್ನು ತೋರಿಸ್ತೀನಿ. ಸೊ ದಿಸ್ ಇಸ್ ದ ಫಸ್ಟ್ ಒನ್. ಇದನ್ನ ಡ್ಯಾನ್ಸಿಂಗ್ ಡಾಲ್ ಅಂತ ಕರೀತಾರೆ. ಇದು ನಾರ್ಮಲ್ ಆಗಿ ಆನ್ ಮಾಡಿದ ತಕ್ಷಣ ಇದರಲ್ಲಿ ಡಾನ್ಸ್ ಎಲ್ಲ ಆಡುತ್ತಲ್ಲ, ಸೊ ಈ ರೀತಿ ಮಕ್ಕಳಿಗೆ ಕೊಡೋದ್ರಿಂದ ಇಮಿಟೇಷನ್ ಸ್ಕಿಲ್ ಚೆನ್ನಾಗಿ ಡೆವಲಪ್ ಆಗುತ್ತೆ. ಅದ್ರ ಏನೇನು ಹೆಲ್ಪ್ ಆಗುತ್ತೆ ಅಂತಾನು ನಾನು ನಿಮ್ಗೆ ಹೇಳಿದ್ರೆ ನೀವು ಟಾಯ್ಸ್ನ ಬೈ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಇಮಿಟೇಷನ್ ಸ್ಕಿಲ್ಲು, ಅದಾದಮೇಲೆ ಮಕ್ಕಳಿಗೆ ಲಿಸ್ನಿಂಗ್ ಸ್ಕಿಲ್ ಎಲ್ಲ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ದಿಸ್ ಇಸ್ ಒನ್. ಆ್ಯಂಡ್ ನೆಕ್ಸ್ಟು ನಾರ್ಮಲ್ ಈ ರೀತಿ ಕಾರ್ಸ್ಗಳೆಲ್ಲ ತೊಗೊಳ್ತಾರಲ್ಲ ಮಕ್ಕಳು, ಇದರಿಂದನೂ ಸಹ ಮಕ್ಕಳಿಗೆ ಗ್ರಾಸ್ ಮೋಟರ್ ಮತ್ತು ಫೈನ್ ಮೋಟರ್ ಚೆನ್ನಾಗಿ ಡೆವಲಪ್ ಆಗುತ್ತೆ. ಅದಾದಮೇಲೆ 9 ತಿಂಗಳಿಂದ ಮಕ್ಕಳು ಕ್ರಾಲಿಂಗ್ ಎಲ್ಲ ಶುರು ಮಾಡ್ತಾರಲ್ಲ, ಸೊ ಈ ರೀತಿಯಾದ ಟಾಯ್ಸಲ್ಲಿ ಮಕ್ಕಳನ್ನ ನಾವು ಕ್ರಾಲಿಂಗ್ಗೆ ಸಪೋರ್ಟ್ ಮಾಡೋದಕ್ಕೆ ಬಳಸ್ಕೊಳ್ಬೋದು. ಸೊ ದಿಸ್ ಇಸ್ ಒನ್. ಗಾಡ್ ಬ್ಲೆಸ್ ಯು. ನೆಕ್ಸ್ಟ್ ಇದು ಬ್ಲಾಕ್ ಬಸ್ ಅಂತ. ಸೊ ಇದು ಯಾವ ರೀತಿ ಅಂತಂದರೆ, 1 ಸೆಕೆಂಡ್ ಅಲ್ಲಿ ಶೋ. ಈ ರೀತಿ ಇದನ್ನು ಫಿಕ್ಸ್ ಮಾಡಬೇಕಾಗತ್ತೆ. ಅದಿತಿಗಂತೂ ಇದು ತುಂಬ ಇಷ್ಟ. ದಿಸ್ ಇಸ್ ಅವರ್ ಫೇವ್ರೆಟ್. ಹೌದು, ಅದಿತಿಸ್ ಫೇವ್ರೆಟ್ ಟಾಯ್ ಇದು. ಇದನ್ನು ಯಾವುದೂ ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿಲ್ಲ. ಹೋದಾಗ ಎಲ್ಲಾದರೂ ಚೆನ್ನಾಗಿ ಕಣ್ಣಿಗೆ ಸಿಕ್ಕಿದ್ರೆ ಆ್ಯಂಡ್ ನನಗೆ ಪ್ರತಿಯೊಂದು ಟಾಯ್ಸಲ್ಲೂ ಯಾವ ರೀತಿ ಆಡಿಸ್ಬೋದು, ಅದರಿಂದ ಏನು ಡೆವಲಪ್ಮೆಂಟಲ್ ಮೈಲ್ ಸ್ಟೋನ್ನ ರೀಚ್ ಮಾಡಿಸ್ಬೋದು ಅಂತ ಗೊತ್ತಿರೋದ್ರಿಂದ ನಾನು ಆ ರೀತಿ ಪರ್ಚೇಸ್ ಮಾಡ್ತೀನಿ. ದಿಸ್ ಇಸ್ ನಾಟ್ ಯಾವುದೂ ನಾನು ಇದುವರೆಗೂ ಅದಿತಿಗೆ ಆನ್ಲೈನಲ್ಲಿ ತೊಗೊಂಡಿಲ್ಲ. ಐ ಥಿಂಕ್ 1-2 ಅಷ್ಟೇನೆ. ಸೊ ಈ ರೀತಿ ಬಸ್ ಥರ ಆಗುತ್ತೆ. ಇದನ್ನು ಫಿಕ್ಸ್ ಮಾಡಬೇಕು ಕ್ಲೀನಾಗಿ ಕೆಳಗಡೆ. ಸೊ ದಿಸ್ ಇಸ್ ಅ ಬಸ್. ನೀವಿಲ್ಲಿ ನೋಡ್ಬೋದು, ಇದಕ್ಕೆ ಬ್ಲಾಕ್ ಬಸ್ ಅಂತಲೇ ಹೇಳ್ತಾರೆ. ನೀವು ಬೇಕಾದ್ರೆ ಸ್ಕ್ರೀನ್ಶಾಟ್ ತೊಗೊಂಡು ನೀವು ಆನ್ಲೈನಲ್ಲಿ ಸರ್ಚ್ ಮಾಡ್ಬೋದು. ಸೊ ಬ್ಲಾಕ್ ಬಸ್. ಈ ಬ್ಲಾಕ್ ಬಸ್ಗೆ ಯಾವ ರೀತಿ ಅಂತಂದರೆ, 1 ಸೆಕೆಂಡ್. ಸೊ ಈ ರೀತಿ ಬ್ಲಾಕ್ಸ್ನ ಕೊಟ್ಟಿರ್ತಾರೆ, ಎಲ್ಲ ಶೇಪ್ಸ್ ಬ್ಲಾಕ್ಸ್. ಓಕೆನಾ, ಎಲ್ಲ ಶೇಪ್ಸು ಇರುತ್ತೆ. ಸೊ ಮಗು ಆ ಶೇಪ್ಸ್ನ ಹುಡುಕ್ಬಿಟ್ಟು ಹಾಕಬೇಕಾಗತ್ತೆ. ಸೊ ನೋಡಿ, ಬ್ಲೂ ಕಲರ್ ಟ್ರಯಾಂಗಲ್ ಗೋಸ್ ಇನ್ಸೈಡ್. ಸೊ ಈ ರೀತಿ. ಸೊ ಎಲ್ಲ ಶೇಪ್ಸು ಇದೆ. ಇಲ್ಲಿ ನೋಡಿ, ಇಲ್ಲೂ ಶೇಪ್ಸ್ ಇದೆ, ಇಲ್ಲೂ ಶೇಪ್ಸ್ ಇದೆ ಆ್ಯಂಡ್ ಇಲ್ಲೂ ಶೇಪ್ಸ್ ಇದೆ. ಸೊ ಈ ರೀತಿ ದಿಸ್ ಇಸ್ ದ ಟಾಯ್ ಬಸ್, ಬ್ಲಾಕ್ ಬಸ್ ಅಂತಾನೆ ಹೇಳ್ಬೋದು. ಎಸ್, ದಿಸ್ ಇಸ್ ಒನ್. ಇದರಿಂದ ಮಕ್ಕಳಿಗೆ ಮ್ಯಾಥ್ ಕಾನ್ಸೆಪ್ಟ್, ಶೇಪ್ಸ್ ಚೆನ್ನಾಗಿ ಡೆವಲಪ್ ಆಗುತ್ತೆ. ಫೈನ್ ಮೋಟರ್ ಸ್ಕಿಲ್ಸ್ ಚೆನ್ನಾಗಿ ಡೆವಲಪ್ ಆಗುತ್ತೆ. ಚೆನ್ನಾಗಿದೆ. ದಿಸ್ ಇಸ್ ವೆರಿ ನೈಸ್. ಮಕ್ಕಳಿಗೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ನಾವು ಈ ರೀತಿ ಬಸ್ನ ಅರೇಂಜ್ ಮಾಡ್ಕೊಂಡ್ಬಿಟ್ರೆ ಮಕ್ಕಳು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಈ ಒಂದು ಬ್ಲಾಕ್ ಬಸ್. ನೆಕ್ಸ್ಟ್ ಅದೇ ತಗೊಳ್ಳಿ, ಆಟಾಡಿ. ನೆಕ್ಸ್ಟ್ ಬಂದ್ಬಿಟ್ಟು ಬಾರ್ಬಿ ಡಾಲ್. ಅದಿತಿ ಇದು ಬಾರ್ಬಿದು ಎಲ್ಲ ಕೈ ಕಾಲೆಲ್ಲ ತೆಗೆದುಬಿಟ್ಟಿದ್ದಾರೆ. ಈ ರೀತಿ ಮಕ್ಕಳಿಗೆ ಬಾರ್ಬಿ ಡಾಲ್ಸ್ನ ಕೊಡೋದ್ರಿಂದ ಮಕ್ಕಳಿಗೆ ತಮ್ಮ ಓನ್ ಸೆಲ್ಫ್ ಬಾಡಿ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ಬೋದು, ಬಾಡಿ ಪಾರ್ಟ್ಸ್ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ಬೋದು. ಕೈ ಕಾಲು ಅಂತ ಹೇಳ್ಕೊಟ್ಟಾಗೆಲ್ಲ ಒಂದೊಂದು ಪಾರ್ಟ್ಸ್ ಆಚೆ ಬಂದ್ಬಿಟ್ಟಿದೆ. ಇದ್ರ ಬಟ್ಟೆನೂ ಎಲ್ಲಿ ಹಾಕಿದ್ದಾರೆ ಅಂತಲೂ ಗೊತ್ತಿಲ್ಲ, ಬಟ್ಟೆ ಸಿಕ್ಕಿಲ್ಲ ನನಗೆ. ಸೊ ಈ ರೀತಿ ಒಂದು ಹ್ಯೂಮನ್ ಒಂದು ಬಾಡಿ ಪಾರ್ಟ್ಸ್ನ ಅರ್ಥ ಮಾಡಿಸೋದಕ್ಕೆ ಇದು ಬೇಸಿಕ್ ಆಗಿ ನಾನು ಇದನ್ನ ಯೂಸ್ ಮಾಡಿದೆ. ಸೊ ಮಕ್ಕಳಿಗೆ ಕಣ್ಣಿಲ್ಲಿದೆ, ಇಲ್ಲಿ ಮಕ್ಕಳಿಗೆ ಅವ್ರ ಕಣ್ಣು ಕಾಣಲ್ಲ ಅಲ್ಲ, ಸೊ ಅದಕ್ಕೋಸ್ಕರ ಈ ರೀತಿ ಕಣ್ಣು, ಮೂಗು, ಕಿವಿ, ಸೊ ಬಾಡಿ ಪಾರ್ಟ್ಸ್ ಹೇಳ್ಕೊಡೋದಕ್ಕೆ ಇದನ್ನ ಯೂಸ್ ಮಾಡಿದ್ದೀನಿ ನಾನು. ಆ್ಯಂಡ್ ನೆಕ್ಸ್ಟು ಇದು ಒಂದು ಬ್ಲಾಕ್ಸ್ ಕಾರ್ ಅಂತ. ಸೊ ಇದರೊಳಗಡೆ ಬ್ಲಾಕ್ಸ್ ಇದೆ. ಸೊ ನಾರ್ಮಲ್ ಬ್ಲಾಕ್ಸು ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬ ಒಳ್ಳೆಯದು. ಈ ರೀತಿ ಚಿಕ್ಕ ಚಿಕ್ಕ ಬ್ಲಾಕ್ಸು
ಇನ್ನೊಂದು ಡಿಫ್ರೆಂಟ್ ಸೈಜ್ ಬ್ಲಾಕ್ಸು ಇದೆ, ಅದನ್ನು ನಾನು ನಿಮ್ಮ ಜೊತೆ ತೋರಿಸ್ತೀನಿ. ಸೊ ಬ್ಲಾಕ್ಸು ಇದನ್ನು ನಾರ್ಮಲಿ ಮಕ್ಕಳು ಈ ರೀತಿ ವೆಯ್ಟ್ ಮಾಡಿ, ಈ ರೀತಿ ಫಿಕ್ಸ್ ಮಾಡ್ತಾ ಹೋಗ್ತಾ ಇರ್ತಾರೆ. ಇದರಿಂದ ಮಗುಗೆ ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಿದೆ, ಫೈನ್ ಮೋಟರ್ ಸ್ಕಿಲ್, ಸಿಟ್ಟಿಂಗ್ ಟೆನ್ಷನ್ ಸ್ಪ್ಯಾನು, ಸಿಟ್ಟಿಂಗ್ ಟಾಲರೆನ್ಸ್ ಅದೆಲ್ಲ ಮಕ್ಕಳು ತುಂಬ ಚೆನ್ನಾಗಿ ಕಲಿತಾರೆ. ಸೊ ಇದು ಅಷ್ಟೇ ಆಫ್ಲೈನ್ ಐ ಥಿಂಕ್ ಡಿಮಾರ್ಟ್ ಅಲ್ಲೋ ಸಮಥಿಂಗ್ ಸಮ್ವೇರ್ ಐ ವಾಟ್ ದಿಸ್. ತುಂಬ ಹಳೇ ಟಾಯ್ ಇದು, ಅದಿತಿ ಅರೌಂಡ್ 6-7 ಮಂತ್ಸಲ್ಲಿ ಇದ್ದಾಗ ತೊಗೊಂಡಿದ್ದು. ಸೊ ಚೆನ್ನಾಗಿದೆ. ಇದಕ್ಕೆ ಇದೇ ಬಾಕ್ಸ್ ಬಂದಿರೋದ್ರಿಂದ ಇದರಲ್ಲೇ ಹಾಕಿ ಸ್ಟೋರೇಜ್ಗೂ ಈಸಿ ಆಗಿದೆ. ಸೊ ದಿಸ್ ಇಸ್ ಬ್ಲಾಕ್ಸ್. ಎಸ್ ಅದಿತಿ, ಹೊಸ ಬಾಕ್ಸೇ ಇದು. ಆ್ಯಂಡ್ ನೆಕ್ಸ್ಟು ನಾನು ಈ ರೀತಿ ನಾನು ಈ ರೀತಿ ಪೇಪರ್ ಕಪ್ಸ್ನ ಅರೇಂಜ್ ಮಾಡಿ ಅಂದರೆ ಇಟ್ಕೊಂಡಿರ್ತೀನಿ. ಯಾಕಂತಂದರೆ ಇದರಲ್ಲಿ ಏನಾದರೂ ಹಾಕೋದಕ್ಕೆ ಅಂತಂದರೆ ಫಿಲ್ಲಿಂಗು, ಪೋರಿಂಗು, ಕಾಳುಗಳನ್ನ ಹಾಕೋದಕ್ಕೆ, ಬಾಲ್ಸ್ಗಳನ್ನ ಇದ್ರ ಮೇಲೆ ಅರೇಂಜ್ ಮಾಡೋದಕ್ಕೆ ಟಾಯ್ ಬಾಕ್ಸಲ್ಲೇ ನಾನು ಈ ರೀತಿ ಪ್ಲಾಸ್ಟಿಕ್ಕು, ಅದಾದಮೇಲೆ ಈ ರೀತಿ ಪೇಪರ್ ಕಪ್ಸು, ಇನ್ನೊಂದು ಸೈಜು ಸಹ ತೆಗೆದಿಟ್ಟಿರ್ತೀನಿ. ಸೊ ದಿಸ್ ಇಸ್ ಒನ್. ಆ್ಯಂಡ್ ನೆಕ್ಸ್ಟು ಯಾವುದು ಅಂತಂದರೆ ದಿಸ್ ಇಸ್ ಫ್ರಮ್ ಮೆಲಿಸಾ ಆ್ಯಂಡ್ ಡೌಗ್ ಅಂತ, ತುಂಬ ಚೆನ್ನಾಗಿದೆ. ಇದನ್ನು ಕ್ಯಾಟರ್ಪಿಲ್ಲರ್ ಒಂದು ಇದಂತ ಹೇಳ್ಬೋದು. ಇದರಿಂದ ಮಕ್ಕಳಿಗೆ ಫೈನ್ ಮೋಟರ್ ಚೆನ್ನಾಗಿ ಡೆವಲಪ್ ಆಗುತ್ತೆ. ಈ ರೀತಿ ಕಲರ್ಸ್ದು ಒಂದು ಇದನ್ನು ಕೊಟ್ಟಿರ್ತಾರೆ. ಗಾಡ್ ಬ್ಲೆಸ್ ಯು. ಕಲರ್ಸ್ ಇದನ್ನು ಕೊಟ್ಟಿರ್ತಾರೆ. ಸೊ ಇದನ್ನು ಏನು ಮಾಡಬೇಕು ಅಂತಂದರೆ ಮಕ್ಕಳು ಒಂದೋ ಎರಡೋ ಕಲರ್ ಮಿಸ್ ಆಗಿದೆ, ಈ ರೀತಿ ಬ್ಲೂ ಕಲರ್ಗೆ ಬ್ಲೂ ಕಲರೇ ಮ್ಯಾಚ್ ಮಾಡಬೇಕು. ಕಲರ್ ಐಡೆಂಟಿಫಿಕೇಶನ್ ಸಹ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಕಲರ್ ಐಡೆಂಟಿಫಿಕೇಶನ್ ಒಂದು, ಫೈನ್ ಮೋಟರ್ ಚೆನ್ನಾಗಿ ಡೆವಲಪ್ ಆಗುತ್ತೆ. ಇನ್ನು 2 ಕಲರ್ ಮಿಸ್ ಆಗಿದೆ. ಈ ರೀತಿ ಮಗು ಎಲ್ಲ ಜೋಡಿಸ್ಬಿಟ್ಟು ಈ ರೀತಿ ಮಾಡಿದ್ರೆ ಫೈನ್ ಮೋಟರ್ ಸ್ಕಿಲ್ಸು, ವಿಜುವಲ್ ಡೆವಲಪ್ಮೆಂಟ್ ಸಹ ಚೆನ್ನಾಗಿ ಡೆವಲಪ್ ಆಗುತ್ತೆ. ಮಕ್ಕಳಿಗೆ ಹೋಲ್ಡಿಂಗು ಇದನ್ನು ನಾವು 6-7 ಮಂತ್ಸಿಂದನೇ ಕೊಡಬಹುದು. ಎಸ್, ಕಳೆದೋಗ್ಬಿಟ್ಟಿದೆ. ಮೆಲಿಸಾ ಆ್ಯಂಡ್ ಡೌಗ್ ಅಂತ ಇದು ನಾನು ಪರ್ಚೇಸ್ ಮಾಡಿರೋದು. ಐ ಥಿಂಕ್ ಆಫ್ಲೈನಲ್ಲೇ ನಾನು ಇದನ್ನು ಪರ್ಚೇಸ್ ಮಾಡಿದ್ದು, ಆನ್ಲೈನಲ್ಲ. ಸೊ ಎಸ್, ಸೊ ಇದು ಒಂದು ಕ್ಯಾಟರ್ಪಿಲ್ಲರ್ದು. ತಗೊಳ್ಳಿ, ಆಟಡಿ ಆ ಕಡೆ ಕೂತ್ಕೊಂಡು. ಆ್ಯಂಡ್ ನೆಕ್ಸ್ಟು ನಾನು ಇದನ್ನು ಒಂದು ವಾಟರ್ ಬಾಟಲ್ಗೆ ಇದು ಏನು ಹೇಳ್ತಾರೆ, ಇಯರ್ಬಡ್ಸ್. ಸೊ ಇಯರ್ಬಡ್ಸ್ನ ತೊಗೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಯಾಕೆ ಅಂತಂದರೆ ಇದು ನನಗೆ ಮನೆ ಎಲ್ಲಿ ಹೇಗೆ ಬಂತು ಅಂತಲೂ ನನಗೆ ಗೊತ್ತಿಲ್ಲ. ಇದು ಮನೇಲಿತ್ತು. ಸೊ ನಾನು ಇದನ್ನು ನೋಡಿದ ತಕ್ಷಣ ಓಕೆ ಇದಕ್ಕೆ ಹೆಲ್ಪ್ ಆಗುತ್ತೆ ಅಂತ ನಾನು ಇದನ್ನು ತೆಗೆದಿಟ್ಕೊಂಡೆ. ಇದು ಯಾವ ರೀತಿ ಅಂತಂದರೆ ಇದನ್ನು ಮಗುಗೆ ಹಾಕೋದಕ್ಕೆ ಕೊಡೋದು. ಇದರಲ್ಲಿ ತುಂಬ ಚೆನ್ನಾಗಿ ಫೈನ್ ಮೋಟರ್ ಆ್ಯಂಡ್ ಟೂ ಹ್ಯಾಂಡ್ ಕೋಆರ್ಡಿನೇಷನ್ ಆ್ಯಂಡ್ ಐ ಹ್ಯಾಂಡ್ ಕೋಆರ್ಡಿನೇಷನ್ ಚೆನ್ನಾಗಿ ಡೆವಲಪ್ ಆಗುತ್ತೆ. ನೀವಿಲ್ಲಿ ನೋಡ್ಬೋದು, ಈ ರೀತಿ ಪ್ರಿಕ್ ಮಾಡೋದಕ್ಕೆ, ಒಳಗಡೆ ಹಾಕೋದಕ್ಕೆ ಕೊಡ್ಬೋದು. ಇಲ್ಲಿ ಎಷ್ಟು ಹೋಲ್ಸ್ ಇದೆಯೋ ಅಷ್ಟನ್ನು ಮಾಡಿಸ್ಕೋಬೋದು. ಅಕಸ್ಮಾತ್ ನಿಮ್ಮನೇಲಿ ಈ ರೀತಿ ಇಲ್ಲ ಅಂತಂದರೆ ಒಂದು ನಾರ್ಮಲ್ ಏನದು ಪಾರ್ಸೆಲ್ ಬಾಕ್ಸ್ ಲಿಡ್ ಇರುತ್ತಲ್ಲ, ಅದಕ್ಕೆ ನೀವೇ ಈ ರೀತಿ ಹೋಲ್ ಮಾಡ್ಕೋಬೋದು. ಸೊ ನಾನು ಈ ರೀತಿ ಫೈನ್ ಮೋಟರ್ ಆಕ್ಟಿವಿಟೀಸ್ಗೆ ಬಳಸ್ತೀನಿ. ಟೂ ಹ್ಯಾಂಡ್ ಕೋಆರ್ಡಿನೇಷನ್ ಆ್ಯಂಡ್ ಐ ಹ್ಯಾಂಡ್ ಕೋಆರ್ಡಿನೇಷನ್ ಇದರಲ್ಲಿ ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟು ನಾನು ಪಪೆಟ್ಸ್ನ ತೊಗೊಂಡಿದ್ದೀನಿ ಅದಿತಿಗೆ. ಪಪೆಟ್ಸ್ ಅಂತಂದರೆ ಯಾವ ರೀತಿ ಅಂದರೆ ಫಿಂಗರ್ ಪಪೆಟ್ಸ್ ಇದು. ಸೊ ಎಲ್ಲ ಆ್ಯನಿಮಲ್ಸು, ವೈಲ್ಡ್ ಆ್ಯನಿಮಲ್ಸು, ಡೊಮೆಸ್ಟಿಕ್ ಆ್ಯನಿಮಲ್ಸು, ಅಜ್ಜಿ ತಾತ, ಫ್ಯಾಮಿಲಿ ಮೆಂಬರ್ಸ್ ಥರ ಅಜ್ಜಿ ತಾತ, ಅಂಕಲ್ ಆಂಟಿ, ಅಪ್ಪ ಅಮ್ಮ ಆ ರೀತಿ. ಅದಾದಮೇಲೆ ಇನ್ನೂ ಒಂದು ಕೆಲವು ಬೇರೆ ಆದ ರೀತಿಯಾದ ಕ್ಯಾಟಗರೀಸ್ ಇದೆ ಇದರಲ್ಲಿ. ಯಾವ್ಯಾವ ಕ್ಯಾಟಗರೀಸ್ ಅಂತ ನಿಮಗೆ ಹೇಳ್ತೀನಿ, ಒಂದು ನಿಮಿಷ. ಸೊ ನೀವು ಇಲ್ಲಿ ನೋಡ್ಬೋದು, ಇದನ್ನು ಅಂಕಲ್ ಅಂತ ಕರಿಬೋದು. ಅದಾದಮೇಲೆ ಆ್ಯನಿಮಲ್ಸ್ ಅಂತಂದರೆ ಇದು ಸೊ ಇದು ಜಿರಾಫು. ಸೊ ಫಿಂಗರ್ ಪಪೆಟ್ಟು. ಸೊ ಇದರಲ್ಲಿ ನಾನು ಅದಿತಿಗೆ ಸ್ಟೋರಿ ಹೇಳ್ತೀನಿ. ಅದಾದಮೇಲೆ ಬುಕ್ ರೀಡಿಂಗ್ ಮಾಡುವಾಗ ಯಾವುದಾದ್ರೂ ಮ್ಯಾಚ್ ಆದರೆ ಅದನ್ನು ತೊಗೊಂಡು ಹಾಯ್ ಹೌ ಆರ್ ಯು ಅದಿತಿ ಅಂತ ಈ ರೀತಿ ಮಾತಾಡ್ತೀನಿ. ಇದರಿಂದ ಮಕ್ಕಳಿಗೆ ಇಮ್ಯಾಜಿನೇಷನ್ ಸ್ಕಿಲ್ಲು, ಸ್ಟೋರಿ ಲಿಸ್ನಿಂಗ್ ಸ್ಕಿಲ್ಲು ಇದೆಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಪಪೆಟ್ಸಿಂದ ಫೈನ್ ಮೋಟರ್ ಮಕ್ಕಳಿಗೆ ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ. ಎಲ್ಲ ರೀತಿಯಾದ ಅನಿಮಲ್ ತುಂಬ ಚೆನ್ನಾಗಿದೆ. ಸೊ ಇದು ನೋಡಿ, ಇದು ರ್ಯಾಟು, ಅದಾದಮೇಲೆ ಇದು ಜಿರಾಫು. ಸೊ ವೈಲ್ಡ್ ಅನಿಮಲ್ಸು ಕ್ಯೂಟಾಗಿರೋದೆಲ್ಲ ಇದೆ. ಪಿಗ್ಗಿ ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಕ್ಯೂಟಾಗಿದೆ. ಸೊ ಇದು ಪಪೆಟ್ಸ್. ನಾನೊಂದು 5 ಕ್ಯಾಟಗರಿಯಷ್ಟು ನಾನು ತೊಗೊಂಡಿದ್ದೀನಿ. ಅದಿತಿ ಪಾದ ಇದು ಮಾಡಬೇಡಿ, ಅಲ್ಲೇ ಇದೆ. ಸೊ ಇದು ವೈಲ್ಡ್ ಅನಿಮಲ್ ಸೆಟ್ 1. ಆ್ಯಂಡ್ ಇದು ಅಷ್ಟೇ ವೈಲ್ಡ್ ಅನಿಮಲ್ಸೇ ಬರುತ್ತೆ. ಎಲ್ಲ ಮಿಕ್ಸ್ ಮಾಡಿರೋದ್ರಿಂದ ನಾನು ಸಪ್ರೇಟಾಗಿ ಇಟ್ಕೊಳ್ಳೋಕ್ಕಾಗಿಲ್ಲ ಅಷ್ಟೇ. ಸೊ ಇಷ್ಟು ಇನ್ನೊಂದು ಬಾಕ್ಸಲ್ಲಿ ಇಟ್ಟುಕೊಂಡು ಸಂವೇರ್ ಅನಿಸ್ಟ್. ಸೊ ಇಷ್ಟು ತೊಗೊಂಡಿದ್ದೀನಿ. ಸೊ ಪಪೆಟ್ಸ್, ದಿಸ್ ಇಸ್ ಆಲ್ಸೋ ಪಪೆಟ್ಸ್. ಇದನ್ನು ನಾನು ತೊಗೊಂಡಿರೋದು ಲರ್ನರ್ಸ್ ವರ್ಲ್ಡ್ ಅಂತ. ನೀವಿಲ್ಲಿ ನೋಡ್ಬೋದು, ಜಯನಗರ JP ನಗರಲ್ಲಿದೆ, ಜಯನಗರಲ್ಲಿದೆ ಇದು ಲರ್ನರ್ಸ್ ವರ್ಲ್ಡ್ ಅಂತ. ನಿಮ್ಮ ಅಲ್ಲಿ ಹೋಗ್ಬಿಟ್ರೆ ಯಾವ ತೊಗೋಬೇಕು ಅಂತಲೇ ಗೊತ್ತಾಗಲ್ಲ, ಅಷ್ಟು ಟಾಯ್ಸ್ ಇದೆ ಅಲ್ಲಿ.
ಅದು ಒಂದು. ನೆಕ್ಸ್ಟ್ ನಾನು ಹೇಳಿದೆ ಅಲ್ಲ ಬ್ಲಾಕ್ಸ್, ಅದು ಇದು ಇನ್ನೊಂದು ಡಿಫ್ರೆಂಟ್ ಸೈಜ್ ಇದೆ ಅಂತ. ಸೊ ಇದು ಇನ್ನೊಂದು ಡಿಫ್ರೆಂಟ್ ಸೈಜ್ ಬ್ಲಾಕ್ಸು, ಎಲ್ಲ ಕಲರ್ಸ್ ಇದರಲ್ಲೂ ಆಲ್ಮೋಸ್ಟ್ ಇದೆ. ಸೊ ಈ ರೀತಿ ತುಂಬ ಜಾಸ್ತಿ ಇದೆ ಇದರಲ್ಲಿ, ಇಲ್ಲಾಂದ್ರೂ 72, ಹಾಂ ನೀವೇ ಫಿಕ್ಸ್ ಮಾಡಿರೋದು, 72 ಪೀಸಸ್ ಇದೆ. ಸೊ ಇದನ್ನು ಮಕ್ಕಳು ಫಿಕ್ಸ್ ಮಾಡ್ತಾ ಹೋಗ್ತಾರೆ. ಆ್ಯಂಡ್ ಇದರಲ್ಲಿ ಒಂದು ಇದು ಸಹ ಕೊಟ್ಟಿದ್ದಾರೆ ಒಳಗಡೆ, ಒಂದು ಏನು ಮ್ಯಾನ್ಯುಯಲ್ ಥರ, ಮಕ್ಕಳು ಅದನ್ನು ನೋಡಿ ಫಿಕ್ಸ್ ಮಾಡ್ಬೋದು. ಇದರಿಂದ ತುಂಬ ಚೆನ್ನಾಗಿ ಬ್ರೈನ್ ಡೆವಲಪ್ಮೆಂಟ್ ಆ್ಯಂಡ್ ವಿಜುವಲ್ ಡೆವಲಪ್ಮೆಂಟ್, ಕಲರ್ ರೆಕಗ್ನಿಷನ್ ಎಲ್ಲ ಮಕ್ಕಳು ಚೆನ್ನಾಗಿ ಮಾಡ್ತಾರೆ. ಅದಕ್ಕೆ ಕಲರ್ ರೆಕಗ್ನಿಷನ್ ಎಲ್ಲ ಮಾಡೋದಕ್ಕೆ ಇದು ತುಂಬ ಸಹಾಯ ಮಾಡಿದೆ. ಆ್ಯಂಡ್ ನೆಕ್ಸ್ಟ್ ಕೆಳಗಡೆ ಇರೋದನ್ನು ಆಮೇಲೆ ಈ ರೀತಿ ಒಂದು, ನಾನು ಇದ್ರದ್ದು ಈ ಟಾಯ್ ಬಗ್ಗೆ ಒಂದು ವಿಡಿಯೋ ಸಹ ಮಾಡಿದ್ದೀನಿ ನಿಮಗೆ. ಈ ಟಾಯ್ಸ್ನ ಕೊಟ್ಟರೆ ಮಕ್ಕಳಿಗೆ ಏನು ಬೆನಿಫಿಟ್ಸ್ ಆಗುತ್ತೆ ಅಂತ. ಮಕ್ಕಳಿಗೆ ಫೈನ್ ಮೋಟರು, ಅದಾದಮೇಲೆ ಒಂದು ವಿಜುವಲ್ ಟ್ರ್ಯಾಕಿಂಗ್ ಚೆನ್ನಾಗಿ ಮಕ್ಕಳಿಗೆ ಡೆವಲಪ್ ಆಗುತ್ತೆ. ಇದು ನನಗೆ ಮಂತ್ರಾಲಯದಿಂದ ತಂದುಕೊಟ್ಟಿದ್ದು ಒಬ್ಬರು. ಎಸ್. ಆ್ಯಂಡ್ ನೆಕ್ಸ್ಟ್ ಇದು ಟಾಯ್ ಫೋನ್. ಈಗ ಇದು ಶೆಲ್ಲೆಲ್ಲ ಹೋಗ್ಬಿಟ್ಟಿದೆ, ಬಟ್ ಮುಂಚೆ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಈ ರೀತಿ ಪ್ರೆಸ್ ಮಾಡಿದ ತಕ್ಷಣ ನಂಬರ್ಸ್ ಎಲ್ಲ ಇದಾಗ್ತಿತ್ತು. ಹಿಂಗೆ ಒತ್ತಿದ್ರೆ ರಿಂಗ್ ಟೋನ್ ಥರ ಬರ್ತಾಯಿತ್ತು, ಆಫ್ ಮಾಡಿದ್ರೆ ಈ ರೀತಿ. ಇದು ಮಕ್ಕಳಿಗೆ ಇಮ್ಯಾಜಿನೇಷನ್ ಚೆನ್ನಾಗಿ ಡೆವಲಪ್ ಆಗುತ್ತೆ. ಈಗಲೂ ಅದೇ ರೀತಿ ಇದನ್ನು ತುಂಬ ಚೆನ್ನಾಗಿ ತೊಗೊಂಡು ಆಟ ಆಡ್ತಾರೆ. ಡ್ಯಾಡಿಗೆ ಫೋನ್ ಮಾಡ್ತೀನಿ, ಮಮ್ಮಗೆ ಫೋನ್ ಮಾಡ್ತೀನಿ ಅಂತ. ಸೊ ಈ ರೀತಿ ಒಂದು ಟಾಯ್ ಫೋನ್ ಅಂತ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಕೆಳಗಡೆ ಇರೋದನ್ನು ತೊಗೊಂಡ್ಬಿಡ್ತೀನಿ ಫಸ್ಟು. ಅದೀಪ ಅದು ರೈನ್ಬೋದೆಲ್ಲ ಹಾಕ್ಬಿಡಿ ಕಂದ ಇದಕ್ಕೆ ಬೇಗ. ನೆಕ್ಸ್ಟು ಇದು ಒಂದು ಮ್ಯೂಸಿಕಲ್ ಟಾಯ್. ಇದು ಅಷ್ಟೇ ಹೋಗಿದೆ ಅಂತಂದರೆ ಏನು ಹೊಡೆದಾಕ್ತಾ ಇದ್ದಾರೆ ಸ್ವಲ್ಪ. ಅದ್ರ ಜೊತೆಗೆ ಇದು ಚೆನ್ನಾಗಿ ಮ್ಯೂಸಿಕ್ ಸಹ ಬರ್ತೈತೆ. ಮ್ಯೂಸಿಕ್ ಟಾಯ್ಗೆ ಇದು ಕನ್ಸಿಡರ್ ಮಾಡ್ಬೋದು. ಮಕ್ಕಳಿಗೆ ಮ್ಯೂಸಿಕ್ ಲಿಸ್ನಿಂಗ್ ಚೆನ್ನಾಗಿ ಬರುತ್ತೆ. 4 months 5 monthsಲ್ಲೆಲ್ಲ ಈ ಥರ ಇದನ್ನು ಯೂಸ್ ಮಾಡೋಕ್ಕೆ ಶುರು ಮಾಡ್ಬೋದು. ಆ್ಯಂಡ್ ನೆಕ್ಸ್ಟು ಇನ್ನೊಂದು ಮ್ಯೂಸಿಕ್ ಟಾಯ್, ಇದು ಝೈಲೋಫೋನ್. ಹಾಂ, ಎಸ್, ದಿಸ್ ಇಸ್ ಕಾಲ್ಡ್ ಝೈಲೋಫೋನ್. ಸೊ ಝೈಲೋಫೋನು ಅಷ್ಟೇ ಮಕ್ಕಳಿಗೆ ಮ್ಯೂಸಿಕ್ ಇಂಟೆಲಿಜೆನ್ಸ್ ಚೆನ್ನಾಗಿ ಡೆವಲಪ್ ಮಾಡುತ್ತೆ. ಇದ್ರಲ್ಲಿ ಚೆನ್ನಾಗಿ ಗೊತ್ತಿಲ್ಲ, ಬಟ್ ದಿಸ್ ಹ್ಯಾಸ್ ಅ ವೆರಿ ನೈಸ್ ಸೌಂಡ್. ಏನಾದರೂ ಕೊಡು ಕಂದ ನನಗೆ. ಹಾಂ, ಈ ರೀತಿ ಬರುತ್ತೆ. ಸೊ ಇದನ್ನು ಕೆಳಗಡೆ ಇಟ್ಬಿಡ್ತೀನಿ. ಝೈಲೋಫೋನ್ ಒಂದು, ಅದಕ್ಕೊಂದು ಕಡ್ಡಿ ಕೊಟ್ಟಿದ್ರು, ಆ ಕಡ್ಡಿ ಎಲ್ಲ ಮಿಸ್ ಆಗಿದೆ. ಅದಾದಮೇಲೆ ನಾನು ಮನೇಲೇ ಇದ್ದಿದ್ದಂತಹ ಗ್ಲಾಸ್ನ ನಾನು ತೆಗೆದಿಟ್ಕೊಂಡಿದ್ದೀನಿ. ಇದನ್ನು ಸಹ ಪೋರಿಂಗ್ ಮಾಡೋದಕ್ಕೆ, ಅದಾದಮೇಲೆ ಕಲರ್ಸ್ಗಳನ್ನ ಪಾಂಪಾಮ್ಸ್ನ ಹಾಕೋದಕ್ಕೆ ಪಾಂಪಾಮ್ಸ್ ಒಂದು ಸಪ್ರೇಟಾಗಿ ಸಹ ಇಟ್ಕೊಂಡಿದ್ದೀನಿ. ಇದನ್ನು ಡಿಫ್ರೆಂಟ್ ಇದಕ್ಕೆ ನಾನು ಆದಿತಿಗೆ ಕೊಡ್ತಾ ಹೋಗ್ತೀನಿ. ಪಾಂಪಾಮ್ಸ್ನ ಇದರಲ್ಲಿ ಇಟ್ಕೊಂಡಿದ್ದೀನಿ, ನೀವು ನೋಡ್ಬೋದು. ಸೊ ಎಲ್ಲ ಒಂದು ಕಲರ್ಸ್ ಪಾಂಪಾಮ್ಸ್ನ ಇದಕ್ಕೆ ಹಾಕೋದು ಆ ರೀತಿ. ಸೊ ಪಾಂಪಾಮ್ಸು ಮತ್ತು ಗ್ಲಾಸು ಫಾರ್ ಡಿಫ್ರೆಂಟ್ ಆ್ಯಕ್ಟಿವಿಟೀಸ್, ಪೋರಿಂಗ್ ಅಂತೆ ಆ ರೀತಿ. ಇದು ಒಂದು. ಆ್ಯಂಡ್ ನೆಕ್ಸ್ಟ್ ನಾನು ತೋರಿಸ್ತೀನಿ, ವೆಯ್ಟ್ ಮಾಡಿ ಪ್ಲೀಸ್. ಹಾಂ. ಆ್ಯಂಡ್ ನೆಕ್ಸ್ಟು ಇದು ದಿಸ್ ಇಸ್ ಫ್ರಮ್ ಅದೊಂದು ಇನ್ಸ್ಟಾಗ್ರಾಮ್ ಪೇಜ್ ಪೀಕಬೂ ಬೈ ರಿಷಿಕಾ ಅಂತ. ಸೊ ಅವರು ಇದನ್ನು ನನಗೆ ಅದಿತಿಗೆ ಕಳಿಸ್ಕೊಟ್ಟಿದ್ದು. ಇದನ್ನು ಏನಂತ ಹೇಳ್ತಾರೆ ಚಿನ್ನಿ, ಇದನ್ನು ಪುಲ್ ಅಪ್ ಟಾಯ್ಸಾ? ಹಾಂ, ಪುಲ್-ಅಪ್, ಇದನ್ನು ಪುಲ್ ಮಾಡ್ಬೋದು. ಅದಿತಿ ನೆನ್ಪಿಟ್ಕೊಂಡಿದ್ದಾರೆ ನೋಡಿ. ಸೊ ಈ ರೀತಿ ಫೈನ್ ಮೋಟರ್ ಚೆನ್ನಾಗಿ ಡೆವಲಪ್ ಆಗುತ್ತೆ. ಮಕ್ಕಳು ಬಾಯಲ್ಲಿ ಇಡ್ತಿರ್ತಾರೆ ಅಲ್ಲ, ಸೊ ಇದನ್ನು 6 monthsಯಿಂದನೇ ನೀವು ಕೊಡ್ಬೋದು. ವೆರಿ ಸೇಫ್. ಆ್ಯಂಡ್ ಇದರಲ್ಲಿ ಫೈನ್ ಮೋಟರ್ ಸಹ ಚೆನ್ನಾಗಿ ಡೆವಲಪ್ ಆಗುತ್ತೆ. ದಿಸ್ ಇಸ್ ಒನ್. ಆದಿತಿಗೆ ಇದನ್ನು ತೋರಿಸ್ಬೇಕಂತೆ ನಾನು.